ಎಲ್ಲರಿಗೂ ನಮಸ್ಕಾರ. ಥಟ್ಟಂತ ಹೇಳಿ ಕ್ವಿಜ್ ಕಾರ್ಯಕ್ರಮವನ್ನು ಈಗ ಆರಂಭಿಸ್ತಾ ಇದ್ದೇವೆ. ಒಂದು ಸೊಗಸಾದ ಕೃತಿ ಸೂಫಿ ಚರಿತ್ರೆ ಚಿಂತನೆ. ಪ್ರೊಫೆಸರ್ ಸಿ ಚಂದ್ರಪ್ಪ ಇದನ್ನು ಬರೆದಿದ್ದಾರೆ. ಸೂಫಿ ಅಂದರೆ ಏನು? ಈ ಶಬ್ದವನ್ನು ಆಗಾಗ್ಗೆ ನಾವು ಕೇಳಿರ್ತೇವೆ, ಹಾಗೆ ಅನ್ನಿಸ್ಬಹುದು. ಸೂಫಿ ಅನ್ನೋದು ಪರ್ಷಿಯನ್ ಭಾಷೆಯ ಒಂದು ಶಬ್ದ. ಸಾಫ್ ಅನ್ನೋ ಶಬ್ದವನ್ನು ನಾವು ಹಿಂದಿಯಲ್ಲೂ ಬಳಸ್ತೇವೆ. ಸಾಫ್ ಅಂತ ಹೇಳ್ತಂದರೆ ಶುದ್ಧವಾಗಿರೋದು ಅಥವಾ ಸ್ವಚ್ಛವಾಗಿರೋದು ಅನ್ನೋ ಅರ್ಥ ಬರುತ್ತೆ. ಹಾಗೆಯೇ ದೈಹಿಕವಾಗಿ ಮಾನಸಿಕವಾಗಿ ಸ್ವಚ್ಛವಾಗಿರುವ ವ್ಯಕ್ತಿ ಯಾರಿದ್ದಾರೆ ಆತ ಸೂಫಿ ಅಂತ ಆಗ್ತಾನೆ. ಹಾಗಾಗಿ ಅರಬ್ಬಿ ಭಾಷೆ ಅಲ್ಲಿರ್ತಕ್ಕಂಥ ಈ ಸಾಫ್ ಅನ್ನೋ ಶಬ್ದದಿಂದ ಸೂಫಿ ಅನ್ನೋ ಶಬ್ದ ರೂಪುಗೊಂಡಿದೆ. ಈ ಸೂಫಿ ಅನ್ನೋ ಶಬ್ದವನ್ನು ಮೊದಲ ಬಾರಿಗೆ ನಮಗೆ ಕೊಟ್ಟವನು ಕೂಫಾ ನಗರದಲ್ಲಿ ವಾಸವಾಗಿದ್ದಂಥ ಅಬು ಹಾಶಿಮ್ ಅಂತಕ್ಕಂಥ ಒಬ್ಬ ವ್ಯಕ್ತಿ. ಈ ಸೂಫಿ ಅನ್ನೋದು ವಿಶೇಷವಾಗಿ ಇಸ್ಲಾಂ ಧರ್ಮದಲ್ಲಿ ಕಂಡುಬರುವಂಥ ಒಂದು ವಿಶೇಷವಾದ ಗುಂಪು. ಇಸ್ಲಾಂ ಧರ್ಮ ನಮಗೆಲ್ಲ ಗೊತ್ತಿರೋ ಹಾಗೆ 8ನೇ ಶತಮಾನದಲ್ಲಿ ಇದು ಆರಂಭವಾಗಿ ಮಧ್ಯಪ್ರಾಚ್ಯವನ್ನೆಲ್ಲ ಇದು ಆಕ್ರಮಿಸಿಕೊಂಡು ಆನಂತರ ಇತರ ದೇಶಗಳಿಗೆ ಇದು ಹರಡಿದ ವಿಚಾರ ನಾವೆಲ್ಲ ತಿಳಿದಿದ್ದೇವೆ. ಇಸ್ಲಾಂ ಧರ್ಮದಲ್ಲಿ ಆಧ್ಯಾತ್ಮಿಕತೆ ಅನ್ನೋದು ಏನಿದೆ, ಸ್ಪಿರಿಚುಯಾಲಿಟಿ ಅಂತ ನಾವೇನು ಹೇಳ್ತೇವೆ, ಆ ಆಧ್ಯಾತ್ಮಿಕತೆಗೆ ಸಂಬಂಧಪಟ್ಟದ್ದೇ ಈ ಸೂಫಿ ಅಂತಕ್ಕಂಥ ಒಂದು ಪಂಥ. ಇದು ಈ ಸೂಫಿ ಪಂಥಕ್ಕೆ ಮೂಲ ಇದು ಖುರಾನೆ, ಬೇರೆ ಯಾವುದೂ ಅಲ್ಲ. ಆದರೆ ಇದು ಬೆಳೀತಾ 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 ಜಗತ್ತಿನ ಅನೇಕ ಧರ್ಮಗಳಿಂದ ಪೋಷಿತವಾಗಿ ಬೆಳೆಯುತ್ತೆ. ಈ ಸೂಫಿ ಅನ್ನೋ ಶಬ್ದಕ್ಕೆ ಉಣ್ಣೆ ಎನ್ನುವ ಅರ್ಥನೂ ಬರುತ್ತೆ. ಯಾಕಂದರೆ ಈ ಸೂಫಿ ಸಂತರು ಇರ್ತಾರಲ್ಲ, ಅವರು ಅತ್ಯಂತ ಒರಟಾದ ಉಣ್ಣೆ ಬಟ್ಟೆಯನ್ನು ಧರಿಸ್ತಾರೆ. ಬೇರೆ ಬಟ್ಟೆಗಳನ್ನು ಧರಿಸೋದು ಅಪರೂಪ. ಅದು ಬಹಳ ನಾಜೂಕಾದ ಬಟ್ಟೆ ಅಲ್ಲ, ಒರಟು ಉಣ್ಣೆ ಬಟ್ಟೆಯಿಂದ ಧರಿಸಿದಂಥ ಉಡುಪನ್ನು ಇವರು ಬಳಸುವ ಕಾರಣ ಇವರಿಗೆ ಸೂಫಿ ಅಂತಲೂ ಸಹ ಕರೀತಾರೆ. ಈ ಸೂಫಿ ಚಳುವಳಿ ಮೊದಲ ಬಾರಿಗೆ ಅರೇಬಿಯಾದಲ್ಲಿ ಆರಂಭವಾಗುತ್ತೆ. ಆನಂತರ ಪರ್ಷಿಯಾ, ಇರಾಕ್ಗಳ ಮೂಲಕ ಇದು ಭಾರತಕ್ಕೆ ಬರುತ್ತೆ. ಹಾಗಾಗಿ ಆಧ್ಯಾತ್ಮಿಕವಾಗಿ ಸದಾ ಚಿಂತನೆಯಲ್ಲಿ ತೊಡಗಿರುವ ಈ ಜನ ಸದಾ ಸರಳ ಬದುಕನ್ನೇ ನಡೆಸುವ ಕಾರಣ ಇವರ ಬದುಕು ಅನೇಕ ಜನಕ್ಕೆ ತುಂಬ ಇಷ್ಟವಾಗಿದೆ, ಆಕರ್ಷಿತವಾಗಿದೆ. ಹಾಗಾಗಿ ತುಂಬ ಗೌರವವನ್ನು ಕೊಡ್ತಾರೆ ಸೂಫಿಗಳಿಗೆ. ಹಿಂದೂ ಧರ್ಮ, ಈಜಿಪ್ಷಿಯನ್ ಧರ್ಮ, ಗ್ರೀಕಲ್ಲಿರ್ತಕ್ಕಂಥ ಪ್ಲೇಟೋವಿನ ಒಂದು ಅಭಿಪ್ರಾಯ, ಹಾಗೆಯೇ ಕ್ರಿಶ್ಚಿಯನ್ ಆಧ್ಯಾತ್ಮಿಕತೆ, ಹೀಗೆ ಜಗತ್ತಿನ ಬೇರೆ ಬೇರೆ ಆಧ್ಯಾತ್ಮಿಕ ಪಂಥಗಳು ಏನುಂಟು ಅವುಗಳಲ್ಲಿರ್ತಕ್ಕಂಥ ಉತ್ತಮಾಂಶಗಳನ್ನೆಲ್ಲ ತಗೊಂಡು ಇದು ಬೆಳೀತಾ ಬಂದಿದೆ. ಇದು ಭಾರತಕ್ಕೆ ಬಂದು ಎಷ್ಟು ದೊಡ್ಡ ಪ್ರಭಾವವನ್ನು ಬೀರ್ತು ಅಂತ ಹೇಳ್ತು ಅಂದರೆ, ನಾಥಪಂಥ ಅದು ಸಹ ಪ್ರಭಾವಕ್ಕೆ ಒಳಗಾಗುತ್ತೆ. ಹಾಗೆಯೇ ಕಾಶ್ಮೀರಿ ವೈಷ್ಣವರು, ಸೂಫಿ ಮತ್ತು ಕಾಶ್ಮೀರಿ ವೈಷ್ಣವ ಪಂಥ, ಹಾಗೆಯೇ ಕರ್ನಾಟಕದಲ್ಲಿ ಬಂದೇ ನವಾಜ್ ಅವರು ಈ ಸೂಫಿ ಸಂತವನ್ನು ಜನಪ್ರಿಯಗೊಳಿಸ್ತಾರೆ. ಹಾಗಾಗಿ ಅನೇಕ ಜನ ಈ ಒಂದು ಧರ್ಮವನ್ನು ಅಪ್ಪಿಕೊಳ್ಳೋ ಕಾರಣ ಇದು ಇವತ್ತಿಗೂ ಸಹ ಭಾರತದಲ್ಲಿ ಜನಪ್ರಿಯ ಆಗಿದೆ. ಸೂಫಿ ಚರಿತ್ರೆ ಚಿಂತನೆ ಪ್ರೊಫೆಸರ್ ಸಿ ಚಂದ್ರಪ್ಪ ಅವರು ಬರೆದಂಥ ಪುಸ್ತಕ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನನ್ನ ಹೆಸರು ಪದ್ಮಜಾ ಗಿರೀಶ್ ಅಂತ. ನಾನು ಬೆಂಗಳೂರಿನ RR ನಗರಿಂದ ಬಂದಿದ್ದೀನಿ. ನನ್ನ ಹವ್ಯಾಸ ಗಾರ್ಡನಿಂಗ್ ಮಾಡೋದು. ಪದ್ಮಜಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನನ್ನ ಹೆಸರು ವಿಜಯ ನರಸಿಂಹ ಎನ್. ನಾನು ಮೈಸೂರಿನಿಂದ ಬಂದಿದ್ದೇನೆ. ಟಿ ನರಸೀಪುರ ತಾಲೂಕಿನಲ್ಲಿ ಸರ್ಕಾರಿ ಭೂಮಾಪಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಹಾಡು ಕೇಳುವುದು, ಹಾಡು ಹಾಡುವುದು, ಚುಟುಕ ಓದುವುದು, ಬರೆಯುವುದು ಹಾಗೂ ಆಟಗಳನ್ನು ಆಡುವುದು ನನ್ನ ಹವ್ಯಾಸಗಳು. ತುಂಬ ಸಂತೋಷ ವಿಜಯ ನರಸಿಂಹ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನನ್ನ ಹೆಸರು ಜ್ಞಾನೇಶ್ವರಿ. ನಾನು ಚಿತ್ರದುರ್ಗದಿಂದ ಬಂದಿದ್ದೇನೆ. ನನ್ನ ಹವ್ಯಾಸ ಬುಕ್ಸ್ ಓದು. ಜ್ಞಾನೇಶ್ವರಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ.
ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ನೀಡಿದ್ದಾರೆ 1990 ಚಿತ್ರತಂಡದವರು. ಈ ಒಂದು ಚಿತ್ರದಲ್ಲಿ ಅರುಣ್, ನಾಯಕಿಯಾಗಿ ರಾಣಿ ವರದ್ ಅವರು ಅಭಿನಯಿಸಿದ್ದಾರೆ. ನಿರ್ದೇಶಕರು ನಂದಕುಮಾರ್. ನಿರ್ಮಾಣ ಮನಸ್ಸು ಮಲ್ಲಿಗೆ ಕಂಬೈನ್ಸ್. ಛಾಯಾಗ್ರಹಣ ಹಾಲೇಶ್ ಎಸ್. ಸಂಗೀತ EC ಮಹಾರಾಜ್. ಈ ಚಿತ್ರ 28ರಂದು ಬಿಡುಗಡೆ ಆಯಿತು. ಚಿತ್ರಮಂದಿರಗಳಲ್ಲಿ ಯಶಸ್ವಿ ಪ್ರದರ್ಶನವನ್ನು ಕಾಣ್ತಾ ಇದೆ. ಮನೆ ಮಂದಿಯೆಲ್ಲ ಒಟ್ಟಿಗೆ ಕುಳಿತು ನೋಡಬಹುದಾದಂಥ ಒಂದು ಪ್ರೇಮ ಕಥಾನಕ ಇದು. ಸಂಪೂರ್ಣ ಹಳ್ಳಿಯ ವಾತಾವರಣದಲ್ಲಿ ಇದನ್ನು ಚಿತ್ರಿಸಿದ್ದಾರೆ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ಜಗದೀಶ್ ಶರ್ಮ ಸಂಪ ಬರೆದ ಮಹಾಭಾರತ ಹೇಳಿಯೂ ಹೇಳದ್ದು ಎನ್ನುವ ಪುಸ್ತಕ ನಮ್ಮ ಪ್ರಶ್ನೆಯನ್ನು ನೋಡೋಣ. ಮೇಯೋರಾನ 1 ಕ್ವಾಂಟಮ್ ಕಂಪ್ಯೂಟಿಂಗ್ ಚಿಪ್ ಯಾವ ಸಂಸ್ಥೆಯು ಸಿದ್ಧಪಡಿಸಿದೆ? ಆಯ್ಕೆಗಳನ್ನು ನೋಡೋಣ. ಮೈಕ್ರೋಸಾಫ್ಟ್, ಇನ್ಫೋಸಿಸ್, ಮೆಟಾ ಹಾಗೂ ಗೂಗಲ್. ಮೊದಲಿಗೆ ವಿಜಯ ನರಸಿಂಹ, ಆನಂತರ ಪದ್ಮಜ. ವಿಜಯ ನರಸಿಂಹ, ತಮ್ಮ ಉತ್ತರ? 4ನೇ ಆಯ್ಕೆ ಗೂಗಲ್. ತಮ್ಮ ಉತ್ತರ ಪದ್ಮಜ? ಮೈಕ್ರೋಸಾಫ್ಟ್. ಉತ್ತರವನ್ನು ನೋಡೋಣ. ಮೈಕ್ರೋಸಾಫ್ಟ್ ಉತ್ತರ ಸರಿಯಾಗಿದೆ. ಮಹಾಭಾರತ ಹೇಳಿಯೂ ಹೇಳದ್ದು ಈ ಒಂದು ಪುಸ್ತಕವನ್ನು ಪದ್ಮಜ ಅವರಿಗೆ ಕೊಟ್ಟಿದ್ದೇವೆ. ಸಾಂಪ್ರದಾಯಿಕ ಕಂಪ್ಯೂಟರ್ಗಳಿಗಿಂತ ಇದರ ಕಾರ್ಯಕ್ಷಮತೆ ಅತ್ಯುತ್ತಮವಾಗಿದೆಯಂತೆ. ಇದು ಸಾಂಪ್ರದಾಯಿಕ ಕಂಪ್ಯೂಟರ್ಗಳಲ್ಲಿ ನಾವು ಸಾಮಾನ್ಯವಾಗಿ ಬಿಟ್ಗಳನ್ನು ಬಳಸ್ತೇವೆ. ಬಿಟ್ ಅಂದರೆ 0 ಅಥವಾ 1 ಇರುತ್ತೆ ಇದರಲ್ಲಿ. ಆದರೆ ಕ್ವಾಂಟಮ್ ಕಂಪ್ಯೂಟರ್ಗಳಲ್ಲಿ ಬಿಟ್ ಬದಲು ಕ್ಯೂಬಿಟ್ ಅಂತ ಬಳಸ್ತಾರೆ. ಇಲ್ಲಿ 0 ಮತ್ತು 1 ಇವೆರಡೂ ಬಳಕೆಯಾಗುತ್ತೆ. ಆದರೆ ಎರಡರಲ್ಲಿ ಯಾವುದು ಬೇಕಾದರೂ ಆಗುವ ಮೂರನೆಯ ಸಾಧ್ಯತೆಯನ್ನು ಇದರಲ್ಲಿ ಸೇರಿಸಿದ್ದಾರೆ. ಹಾಗಾಗಿ ಈ ಕ್ವಾಂಟಮ್ ಕಂಪ್ಯೂಟರ್ಗಳು ಅನ್ನೋದು ಏನಿದೆ, ಇದು ಸಾಂಪ್ರದಾಯಿಕ ಕಂಪ್ಯೂಟರ್ಗಳಿಗಿಂತ ಅತ್ಯಂತ ಹೆಚ್ಚಿನ ವೇಗದಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಇದು ಸದ್ಯಕ್ಕೆ ಪ್ರಾಯೋಗಿಕ ಹಂತದಲ್ಲಿ ಇದೆ. ಸಾರ್ವಜನಿಕ ಬಳಕೆಗೆ ಬರೋದಕ್ಕೆ ಇನ್ನು ಸಾಕಷ್ಟು ಸಮಯ ಉಂಟು. ಮುಂದಿನ ಪುಸ್ತಕ ಪರಕಾಯ ಪ್ರವೇಶ. ರಾಧಾಕೃಷ್ಣ ಕಲ್ಚಾರ್ ಇದನ್ನು ಬರೆದಿದ್ದಾರೆ. ಪ್ರಶ್ನೆ: ಭೂಕಂಪನಗಳ ಹಿಂಡು ಅರ್ಥ್ಕ್ವ್ಯಾಕ್ ಸ್ವಾರ್ಮ್ಸ್ ಎರಗಲಿರುವ ಹಿನ್ನೆಲೆಯಲ್ಲಿ ಯಾವ ದೇಶವು ತುರ್ತು ಪರಿಸ್ಥಿತಿಯನ್ನು ಘೋಷಿಸಿತು? ಆಯ್ಕೆಗಳನ್ನು ನೋಡೋಣ. ಜಪಾನ್, ಗ್ರೀಸ್, ಇಂಡೋನೇಷಿಯಾ, ಅಮೆರಿಕ. ಮೊದಲಿಗೆ ಬಜರ್ ಒತ್ತಿದ್ದಾರೆ ವಿಜಯ ನರಸಿಂಹ. ಆಯ್ಕೆ 1 ಜಪಾನ್. ಮೊದಲನೇದು ಜಪಾನ್. ಹೇಳಿ ಪದ್ಮಜ. ಆಯ್ಕೆ 1 ಜಪಾನ್. ಉತ್ತರವನ್ನು ನೋಡೋಣ. ಅದೇ ಸರಿಯಾದ ಉತ್ತರ ಗ್ರೀಸ್ ಆಗಿತ್ತು. ಇಲ್ಲಿ ಜನವರಿ 25ರಿಂದ ಫೆಬ್ರವರಿ 7ರ ನಡುವೆ 1200 ಭೂಕಂಪಗಳು ಒಂದರ ನಂತರ ಒಂದು ಬರ್ತಾನೇ ಇದ್ವಂತೆ ನಿರಂತರವಾಗಿ. ಆದರೆ ಪುಣ್ಯ ಏನಪ್ಪ ಅಂದರೆ ಭೂಕಂಪನದ ತೀವ್ರತೆ ದೊಡ್ಡ ಪ್ರಮಾಣದಲ್ಲಿ ಇರಲಿಲ್ವಂತೆ. 1.5ರಿಂದ ಇದು 1 ರೀಟರ್ ಸ್ಕೇಲಿಂದ ಹಿಡಿದು 5 ರೀಟರ್ ಸ್ಕೇಲ್ನ ನಡುವೆ ಇತ್ತಂತೆ. ಹಾಗಾಗಿ ದೊಡ್ಡ ಪ್ರಮಾಣದ ಹಾನಿ ಏನೂ ಆಗಲಿಲ್ಲ. ಆದರೆ 129 ಭೂಕಂಪನಗಳು ಮಾತ್ರ 4ನೇ ರೀಟರ್ ಸ್ಕೇಲ್ ಏನಿದೆ ಅದರಲ್ಲಿ ಕಂಡು ಬಂದಿತ್ತಂತೆ ಇದು. ಆದರೆ ತೀವ್ರ ಸ್ವರೂಪದ ತೊಂದರೆ ಆಗಲಿಲ್ಲ ಅನ್ನೋ ಮಾತನ್ನಂತೂ ಎಲ್ಲರೂ ಹೇಳ್ತಾ ಇದ್ದಾರೆ. ಸ್ಯಾಂಟೋರಿನಿ, ಅಯೋಸ್, ಅಮಾರ್ಗಸ್ ಮತ್ತು ಅನಾಫಿ ದ್ವೀಪಗಳಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬಂದ ಕಾರಣ ತಮ್ಮ ಸುರಕ್ಷತೆಯಲ್ಲಿ ಇರಲಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿತ್ತಂತೆ ಗ್ರೀಸ್ ದೇಶ. ಕ್ಯಾಥರೀನಾ ಏನಾದಳು? ಹೈನ್ರಿಷ್ ಬ್ಯೂಲ್ ಕಾದಂಬರಿ, ಕನ್ನಡಕ್ಕೆ ಪದ್ಮರಾಜ ದಂಡಾವತಿ. ನಮ್ಮ ಪ್ರಶ್ನೆ: ಭಾರತ ಸರ್ಕಾರವು ಹಿರಿಯ ವಿಜ್ಞಾನಿಗಳು ಹಾಗೂ ಸಂಶೋಧಕರಿಗೆ ಸಂಶೋಧನೆಯನ್ನು ಮುಂದುವರೆಸಲು ಸಹಾಯಧನವನ್ನು ನೀಡುತ್ತಿದೆ. ಎಷ್ಟು? ಆಯ್ಕೆಗಳನ್ನು ನೋಡೋಣ.
75 ಲಕ್ಷ ರೂಪಾಯಿಗಳು, 1 ಕೋಟಿ ರೂಪಾಯಿಗಳು, 25 ಲಕ್ಷ ರೂಪಾಯಿಗಳು, 50 ಲಕ್ಷ ರೂಪಾಯಿಗಳು. ಮೊದಲಿಗೆ ಜ್ಞಾನೇಶ್ವರಿ, ಆನಂತರ ಪದ್ಮಜ. ಆಯ್ಕೆ 1 75 ಲಕ್ಷ. 75 ಲಕ್ಷ. ಪದ್ಮಜ. ಆಯ್ಕೆ 2 1 ಕೋಟಿ. 1 ಕೋಟಿ. ಹೌದಾ? ಹಾಂ, ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ 25 ಲಕ್ಷ ಆಗಿತ್ತು. ಒಬ್ಬ ವಿಜ್ಞಾನಿ 65 ವರ್ಷಗಳ ಕಾಲ ಕೆಲಸ ಮಾಡಿ ನಿವೃತ್ತನಾದ ಮೇಲೆ ಅದುವರೆಗೂ ಅವನು ಗಳಿಸಿದಂಥ ಜ್ಞಾನ ಏನಿದೆ ಅದು ವ್ಯರ್ಥವಾಗಿ ಹೋಗುತ್ತೆ. ಸುಮ್ಮನೆ ಮನೆಗೆ ಹೋಗಿ ಕೂತ್ಕೋಬೇಕಾಗುತ್ತೆ. ಅನೇಕ ವಿಜ್ಞಾನಿಗಳಿಗೆ ಇನ್ನೂ ಕೆಲಸ ಮಾಡುವ ಹುಮ್ಮಸ್ಸು ಇರುತ್ತೆ, ಜ್ಞಾನ ಇರುತ್ತೆ, ಚೈತನ್ಯ ಇರುತ್ತೆ, ಆದರೆ ಅವಕಾಶಗಳು ಸಿಗೋಲ್ಲ. ಆದರೆ ಅಂತಹ ವಿಜ್ಞಾನಿಗಳಿಗೆ ಒಂದಷ್ಟು ನೆರವಾದರೂ ನೀಡೋಣ ಅಂತ ಸಂಶೋಧನೆಯನ್ನು ಮುಂದುವರಿಸ್ತೇವೆ ಅಂತ ಅವರ ಆಸಕ್ತಿಯನ್ನು ತೋರಿದ್ರೆ ಸುಮಾರು 25 ಲಕ್ಷ ರೂಪಾಯಿಗಳ ನೆರವನ್ನು ನೀಡುತ್ತಂತೆ ಕೇಂದ್ರ ಸರ್ಕಾರ. ಹೀಗೆ ಭಾರತದಲ್ಲಿ ಅಸಂಖ್ಯ ವಿಜ್ಞಾನಿಗಳಿಗೆ ನೆರವನ್ನು ನೀಡುವ ಒಂದು ಯೋಜನೆಯನ್ನು ಹಾಕ್ಕೊಂಡಿದೆ. ಶುದ್ಧ ವಿಜ್ಞಾನದಲ್ಲಿ, ತಂತ್ರಜ್ಞಾನದಲ್ಲಿ, ಕೃಷಿಯಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ, ಹಾಗೆಯೇ ಮಾನವಿಕ ಕ್ಷೇತ್ರ ಮತ್ತು ಸಮಾಜಶಾಸ್ತ್ರ ಏನಿದೆ ಈ ಎಲ್ಲ ಕ್ಷೇತ್ರಗಳಲ್ಲಿ ಯಾರು ನಿವೃತ್ತಿಯ ನಂತರ ಕೆಲಸವನ್ನು ಮುಂದುವರಿಸ್ತೇವೆ ಅಂತ ಹೇಳ್ತಾರೋ ಅವರಿಗೆ ಈ ಸಹಾಯಧನವನ್ನು ನೀಡ್ತಾ ಇದೆ ಕೇಂದ್ರ ಸರ್ಕಾರ. ಅವಳಿಗೆ ಸಿಕ್ಕಂಥ ಶಾಲೆ ನಮಗ್ಯಾಕೆ ಸಿಗಲಿಲ್ಲ ಅಂತ ಕೇಳ್ತಾರೆ ವಿ ಗಾಯತ್ರಿ ತಮ್ಮ ತುಂಗ ಎನ್ನುವ ಕಾಡುವ ಕಾದಂಬರಿಯಲ್ಲಿ. ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ ಭಾರತದ ಯಾವ ಕೋಟೆಯನ್ನು ವಿಜಯದುರ್ಗ ಎಂದು ಮರುನಾಮಕರಣ ಮಾಡಿದರು? ಆಯ್ಕೆಗಳನ್ನು ನೋಡೋಣ. ಫೋರ್ಟ್ ಸೈಂಟ್ ಆಂಟನಿ, ಫೋರ್ಟ್ ಸೈಂಟ್ ಡೇವಿಡ್, ಜಲಾಲ್ಗಢ, ಫೋರ್ಟ್ ವಿಲಿಯಮ್ಸ್. ಮೊದಲಿಗೆ ಜ್ಞಾನೇಶ್ವರಿ, ಆನಂತರ ಪದ್ಮಜ. ಜಲಾಲ್ಗಢ ಆಯ್ಕೆ 3. ಪದ್ಮಜ. ಆಯ್ಕೆ 4 ಪೋರ್ಟ್ ವಿಲಿಯಮ್ಸ್. ಆಯ್ಕೆ 4 ಫೋರ್ಟ್ ವಿಲಿಯಮ್ಸ್. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ತುಂಗ ಎನ್ನುವ ಈ ಒಂದು ಕಾದಂಬರಿಯನ್ನು ಪದ್ಮಜ ಅವರಿಗೆ ಕೊಟ್ಟಿದ್ದೇವೆ. ಈ ಫೋರ್ಟ್ ವಿಲಿಯಮ್ಸ್ ಅನ್ನೋದು ಕೋಲ್ಕತ್ತಾ ನಗರದಲ್ಲಿದೆ, ಹುಗ್ಲಿ ನದಿಯ ದಡದಲ್ಲಿ ಇದೆಯಂತೆ. ಇದು ಬ್ರಿಟಿಷ್ ಅರಸ ವಿಲಿಯಮ್ಸ್ 3 ಅವರ ಗೌರವಾರ್ಥ ಈ ಒಂದು ಕೋಟೆಯನ್ನು ಫೋರ್ಟ್ ವಿಲಿಯಮ್ಸ್ ಅಂತ ಕರೆದಿದ್ರಂತೆ. ಈಗ ಇಡೀ ಕೋಟೆ ಭಾರತೀಯ ಸೇನೆಯ ವಶದಲ್ಲಿ ಇದೆ. ಈ ಕೋಟೆ ಎಷ್ಟು ದೊಡ್ಡದಾಗಿದೆ ಅಂದರೆ 5 ಚದರ ಕಿಲೋಮೀಟರಷ್ಟು ವಿಸ್ತಾರವಾಗಿ ಇದೆಯಂತೆ ಈ ಒಂದು ಕೋಟೆ. ಆದರೆ ಕೋಟೆಯ ಹೊರಗೆ ಕಂದಕ ಇರುತ್ತಲ್ಲ, ಈ ಕಂದಕ ಎಷ್ಟು ದೊಡ್ಡದಾಗಿದೆ ಅಂದರೆ 30 ಅಡಿ ಆಳ ಇದೆಯಂತೆ, 50 ಅಡಿ ಅಗಲ ಇದೆಯಂತೆ ಈ ಒಂದು ಕಂದಕ. ಮುಂದಿನ ಪುಸ್ತಕ ಡಾಕ್ಟರ್ BA ವಿವೇಕ ರೈ ಅವರು ಬರೆದ ಅಕ್ಕರ ಮನೆ ಎನ್ನುವ ಪುಸ್ತಕ. ನಮ್ಮ ಪ್ರಶ್ನೆಯನ್ನು ನೋಡೋಣ. ಬಿಟ್ಟ ಅಕ್ಷರಗಳನ್ನು ತುಂಬಿ ಮು ದ ಕ ಡ ಶ. ಬಜರುತ್ತಿದ್ದಾರೆ ಪದ್ಮಜ. ಮುದ್ದಾದ ಕನ್ನಡ ಶಾಲೆಗಳು. ಮುದ್ದಾದ ಕನ್ನಡ ಶಾಲೆ. ಇನ್ನೆರಡು ಅಕ್ಷರ. ಶಾಲೆಗಳು. ಮುದ್ದಾದ ಕನ್ನಡ ಶಾಲೆಗಳು. ವಿಜಯ ನರಸಿಂಹ ಹಾಗೂ ಜ್ಞಾನೇಶ್ವರಿ, ಪದ್ಮಜ ಸ್ವಲ್ಪ ಸುಳುಹನ್ನು ಕೊಟ್ಟಿದ್ದಾರೆ. ಮುದ್ದಾದ ಕನ್ನಡ. ಏನು ಮಾಡೋಣ? ಉತ್ತರವನ್ನು ಪರಿಶೀಲನೆ ಮಾಡಬಹುದಾ? ಪದ್ಮಜ, ಪರಿಷ್ಕಾರ ಏನಾದರೂ ಮಾಡ್ತೀರಾ? ಮುದ್ದಾದ ಕನ್ನಡ. ಉತ್ತರವನ್ನು ನೋಡೋಣ. ಮುಚ್ಚಿದ ಕನ್ನಡ ಶಾಲೆಗಳು. ಕನ್ನಡ ಶಾಲೆಗಳು ಮುದ್ದಾಗಿವೆ ಅಂತ ಹೇಳೋ ಸ್ಥಿತಿಯಲ್ಲಿ ನಾವಿಲ್ಲ ಇವತ್ತು. ಮುಚ್ಕೊಂಡು ಬರ್ತಾ ಇದ್ದೀವಿ ಒಂದೊಂದು ಶಾಲೆಗಳನ್ನು. ತುಂಬ ಯೋಚನೆ ಮಾಡಬೇಕಾದಂಥ ವಿಚಾರ ಇದು. ರಂಗಸುನೇರಿ ಎನ್ನುವ ಪುಸ್ತಕ ಮಹಿಪಾಲ್ ರೆಡ್ಡಿ ಮುನ್ನೂರ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. 67 ಕೂಡು 53, 95 ಕಳೆ 24, 12 ಗುಣಿಸು 19, 171 ಭಾಗಿಸು 9.
ಹೇಳಿ ವಿಜಯ ನರಸಿಂಹ. ಅಂತಿಮ ಉತ್ತರ 438. 438. 8. 438 ಅಂತಿದ್ದಾರೆ ವಿಜಯ ನರಸಿಂಹ. ಪದ್ಮಜ ಮತ್ತು ಜ್ಞಾನೇಶ್ವರಿ ಲೆಕ್ಕ ಪೂರ್ಣವಾಗಿದ್ದರೆ ಬಜರುತ್ತಿ ಉತ್ತರ ಕೊಡಿ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 120, 71, 228, 19 ಎಲ್ಲವನ್ನು ಕೂಡಿದ್ರೆ 438 ಬಂದಿದೆ. ಈ ಉತ್ತರವನ್ನು ವಿಜಯ ನರಸಿಂಹ ಕೊಟ್ಟಿದ್ದಾರೆ. ರಂಗಸುನೇರಿ ಎನ್ನುವ ಈ ಒಂದು ಪುಸ್ತಕವನ್ನು ವಿಜಯ ನರಸಿಂಹ ಅವರಿಗೆ ಕೊಟ್ಟಿದ್ದೇನೆ. ಮರಳಿ ಮನೆಗೆ ಪ್ರೀತಿ ಡೇವಿಡ್ ಬರೆದ ಪುಸ್ತಕವನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ರಾಜಾರಾಮ್ ತಲ್ಲೂರು ಅವರು. ನಮ್ಮ ಪ್ರಶ್ನೆ, ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಕೈಲಾಸನಾಥ ದೀಕ್ಷಿತ್, ರಾಮ್ ಬಹಾದೂರ್ ರಾಯ್, ಪಂಕಜ್ ಪಟೇಲ್, ಶೇಖರ್ ಕಪೂರ್. ಮೊದಲಿಗೆ ವಿಜಯ ನರಸಿಂಹ, ನಂತರ ಪದ್ಮಜ. ಕೈಲಾಸನಾಥ್ ದೀಕ್ಷಿತ್. ಆಯ್ಕೆ 1. ಪದ್ಮಜ. ರಾಮ್ ಬಹದ್ದೂರ್ ರಾಯ್. ಆಯ್ಕೆ 2. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಕೈಲಾಸನಾಥ ದೀಕ್ಷಿತ್ ಆಗಿತ್ತು. ವಿಜಯ ನರಸಿಂಹ ಈ ಉತ್ತರ ಕೊಟ್ಟಿದ್ದಾರೆ. ಮರಳಿ ಮನೆಗೆ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಡ್ತಾ ಇದ್ದೇವೆ. ಕೈಲಾಸನಾಥ ದೀಕ್ಷಿತ್ ಅವರಿಗೆ ಈ ವರ್ಷ ಪದ್ಮಭೂಷಣ ಗೌರವ ದೊರೆತಿದೆ. ಇವರು ಪ್ರಾಕ್ತನ ಶಾಸ್ತ್ರಜ್ಞರು. ಇವರು ಹರಪ್ಪಾದಲ್ಲಿ ಇವರು ಅನೇಕ ಉತ್ಖನನಗಳನ್ನು ನಡೆಸಿ ಆ ಬಗ್ಗೆ ಹೊಸ ವಿಚಾರಗಳನ್ನು ತಿಳಿಸಿದ್ದಾರೆ. ಹಾಗೆಯೇ ವೇದ ಕಾಲಕ್ಕೆ ಸಂಬಂಧಪಟ್ಟಂಥ ಕ್ಷೇತ್ರಗಳು, ಯಾಕಂದರೆ ಹರಪ್ಪ ಮೊಹೆಂಜೋದಾರೋ ಕಾಲಗಳು ಆದ ನಂತರ ವೇದಗಳ ಕಾಲ ಕಂಡುಬರುತ್ತೆ. ಆ ವೇದಗಳ ಕಾಲಕ್ಕೆ ಸಂಬಂಧಪಟ್ಟ ಕ್ಷೇತ್ರಗಳಲ್ಲೂ ಇವರು ಅಧ್ಯಯನವನ್ನು ನಡೆಸಿದ್ದಾರಂತೆ. ಹಾಗಾಗಿ ಅವರಿಗೆ ಈ ಪದ್ಮಭೂಷಣ ಗೌರವ ದೊರೆತಿದೆ. ಮುಂದಿನ ಪುಸ್ತಕ ಸ್ವಾಮಿ ವಿವೇಕಾನಂದ ಅವರ ಬಗೆಗಿನ ಕೃತಿ ಕಡಲ ತಡಿಯಿಂದ ಹಿಮಾಚಲದೆಡೆಗೆ. ಕೋ ಚನ್ನಬಸಪ್ಪ ಇದನ್ನು ಅನುವಾದ ಮಾಡಿದ್ದಾರೆ. ನಮ್ಮ ಪ್ರಶ್ನೆ, ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ತ, ತು, ಬ, ತ, ಸಿ, ರಿ, ಚಿ, ಳ. ಉತ್ತರವನ್ನು ನೋಡೋಣ. ಚಿತ್ತತಾಳ ಬಾರಿಸಿತು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಬೇಂದ್ರೆಯವರ ಕವನದಲ್ಲಿ ಬರುವಂಥ ಸಾಲುಗಳು ಇದು. 3 ಪುಸ್ತಕವನ್ನು ಕೊಡೋದಕ್ಕೆ ಈಗ ನಾವು ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಭರವಸೆಯನ್ನು ನೀಡುವಂತಹದ್ದು ಶಾನೆ ಗುರುತು, ಜೇನುನೊಣ ಉತ್ಪಾದಿಸುವ ಅಂಟು ದ್ರವ. ಬಜರುತ್ತಿದ್ದಾರೆ ವಿಜಯ ನರಸಿಂಹ. 1 ಉತ್ತರ ಆಶ್ವಾಸನೆ. ಆಶ್ವಾಸನೆ ಅಂದರೆ 4 ಅಕ್ಷರ ಆಗುತ್ತೆ. 5 ಬೇಕು ನಮಗೆ. ಪದ್ಮಜ. ಆಣೆ ಪ್ರಮಾಣ. ಆಣೆ ಪ್ರಮಾಣ. ಆಣೆ ಪ್ರಮಾಣ. 2ನೇ ಶಬ್ದ ನೇಯಿಂದ ಬರಲಿಕ್ಕೆ ಸಾಧ್ಯವೇ ಇಲ್ಲ. 2ನೇ ಶಬ್ದ ಕನ್ನಡದಲ್ಲಿ ಮಧ್ಯದ ಅಕ್ಷರ ನೇ ಬರಲ್ಲ. ಜ್ಞಾನೇಶ್ವರಿ, ಮೊದಲನೇ ಶಬ್ದ ನಾವು ಕೊಡ್ತೇನೆ. 2ನೇ ಶಬ್ದ 3ನೇ ಶಬ್ದಕ್ಕೆ ತಾವು ಪ್ರಯತ್ನಿಸಬಹುದು. 1 ಉತ್ತರ ಆಶಾದಾಯಕ. ಪದ್ಮಜ ಅವರೇ, ತಮ್ಮ ಉತ್ತರ. ನಿಶಾನೆ. ಉತ್ತರವನ್ನು ನೋಡೋಣ.
ನಿಶಾನೆ ನಿಶಾನಿ ಎರಡು ಶಬ್ದ ಕನ್ನಡದಲ್ಲಿ ಉಂಟು. ಉತ್ತರ ಸರಿ ಅಂತ ಸ್ವೀಕರಿಸಿ ಏಕಾಂಗಿ ಕವಯಿತ್ರಿಯ ಪ್ರವಾಸದ ಡೈರಿ ಈ ಪುಸ್ತಕ ಕೊಟ್ಟಿದ್ದೇನೆ. 3 ಉತ್ತರ. ಯಾರು ಬೇಕಾದರೂ ಬಜರ್ ಒತ್ತಿ ಉತ್ತರವನ್ನು ಕೊಡಿ. ಜೇನುನೊಣ ಉತ್ಪಾದಿಸುವ ಅಂಟು ದ್ರವ. ಮಧ್ಯದ ಅಕ್ಷರ ಯ. ಉತ್ತರವನ್ನು ನೋಡೋಣ. ಅದು ಮಯಣ ಆಗಿತ್ತು. ಈಗ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರುಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ಪದ್ಮಜಾ ಅವರಿಗೆ ದೊರೀತಾ ಇದೆ. ಪದ್ಮಜಾ ಅವರು ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ಪ್ರಾಣ ಬಿಡು ಎಂಬ ನುಡಿಗಟ್ಟಿನ ಅರ್ಥವೇನು? ತುಂಬ ಆಸೆಪಡು, ಕೊನೆಗಾಲದ ಬಯಕೆ. ತುಂಬ ಆಸೆ ಪಡು. ತುಂಬ ಆಸೆಪಡು. ಎರಡನೇ ಪ್ರಶ್ನೆ, ನೀರಿನ ಹವೆ ಆವಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಉಗಿ, ಉಗ್ಗಿ. ಉಗಿ. ಉಗಿ. ಉಗಿ ಎರಡನೇದು. 2. ಮುಂದಿನ ಪ್ರಶ್ನೆ, ಮಹಾಭಾರತದ ಮೂಲ ಹೆಸರೇನು? ಜಯ, ವಿಜಯ. ವಿಜಯ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಸವತಿ ಸಣ್ಣವಳಲ್ಲ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ನೀಲಿ ಕೆರೆಯ ತುಂಬ ಬಣ್ಣ ಬಣ್ಣದ ಕಮಲಗಳು. ನಕ್ಷತ್ರ. ನಕ್ಷತ್ರಗಳು. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಪ್ರಾಣ ಬಿಡು, ತುಂಬ ಆಸೆಪಡು, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಎರಡನೇ ಪ್ರಶ್ನೆಗೆ ಉತ್ತರ ಉಗಿ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಜಯ ಆಗಿತ್ತು, ವಿಜಯ ಅಂದ್ರಿ ತಾವು. ನಾಲ್ಕನೇ ಪ್ರಶ್ನೆಗೆ ಉತ್ತರ ಸವತಿ ಸಣ್ಣವಳಲ್ಲ, ದಾಯಾದಿ ಚಿಕ್ಕವನಲ್ಲ, ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳುತ್ತೆ. ಐದನೇ ಪ್ರಶ್ನೆಗೆ ಉತ್ತರ ಇದು ನಕ್ಷತ್ರಗಳು. ಉತ್ತರ ಸರಿಯಾಗಿದೆ. ಒಟ್ಟು 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇನೆ. ಈಗ ವಿಜಯ ನರಸಿಂಹ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ ಈಗ ಬಂತು. ಪ್ರಾಣ ಬರು ಎಂಬ ನುಡಿಗಟ್ಟಿನ ಅರ್ಥವೇನು? ಧೈರ್ಯ ಉಂಟಾಗು, ಅಧೈರ್ಯ ಉಂಟಾಗು. ಧೈರ್ಯ ಉಂಟಾಗು. ಮುಂದಿನ ಪ್ರಶ್ನೆ, ಮುರಿಯುವುದು, ಛೇದಿಸುವುದು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಉಡಿಪ, ಉಡುಪ. ಉಡಿಪ. ಮುಂದಿನ ಪ್ರಶ್ನೆ, ಜೀಮೂತ ವಾಹನನನ್ನು ಯಾರು ತಿನ್ನುತ್ತಾರೆ? ಗರುಡ, ಜಟಾಯು. ಗರುಡ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಸಾಯೋ ಮುಂದೆ ಬದುಕಿ ಬಿಡು. ಐದನೇ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಜೋತಾಡೋ ಹಾವನ್ನು ಜಮ್ ಜಮ್ ಅಂತ ತಿಂತಾರೆ. ಶಾವಿಗೆ. ಶಾವಿಗೆ. ಉತ್ತರವನ್ನು ನೋಡ್ತಾ ಹೋಗೋಣ. ಪ್ರಾಣ ಬರು, ಧೈರ್ಯ ಉಂಟಾಗು. ಉತ್ತರ ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ಉಡಿಪ ಅಂತ ಹೇಳಿದಿರಿ, ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಗರುಡ, ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಸಾಯೋ ಮುಂದೆ ಸಕ್ಕರೆ ತುಪ್ಪ ತಿನ್ನಿಸಿದ್ರಂತೆ, ಅಲ್ಲಿವರೆಗೂ ಕೊಡಲಿಲ್ಲ. ಐದನೇ ಪ್ರಶ್ನೆ, ಜೋತಾಡೋ ಹಾವನ ಜಮ್ ಜಮ್ ಅಂತ ತಿಂತಾರೆ ಅಂದರೆ ಅದು ಪಡುವಲಕಾಯಿಯ ವರ್ಣನೆ ಆಗಿತ್ತು. ಎಷ್ಟು ಸರಿ ಉತ್ತರ ಕೊಟ್ರಿ? 3 ಅಲ್ವಾ? 3. 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಜ್ಞಾನೇಶ್ವರಿ ಅವರಿಗೆ ದೊರೀತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ಪ್ರಾಣಕ್ಕೆ ಬರು ಎಂಬ ನುಡಿಗಟ್ಟಿನ ಅರ್ಥವೇನು? ವಿಪರೀತ ಕಷ್ಟವಾಗು, ವಿಪರೀತ ಹಿಂಸೆಯನ್ನು ಕೊಡು. ವಿಪರೀತ ಕಷ್ಟವಾಗು. ಮುಂದಿನ ಪ್ರಶ್ನೆ, ಉಡಿಲು, ಮಡಿಲು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಸೋಗಿಲು, ಕೋಗೆಲು. ಸೋಗಿಲು. ಮುಂದಿನ ಪ್ರಶ್ನೆ, ಬುಧನು ಯಾರ ಮಗ? ಚಂದ್ರ ತಾರೆ, ಗುರು ತಾರೆ. ಚಂದ್ರ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಸಾಲ ಅಂದರೆ ಶೂಲ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ರೆಕ್ಕೆ ಪುಕ್ಕವಿಲ್ಲದ ಹಕ್ಕಿ ಚಂದ್ರಲೋಕಕ್ಕೂ ಹಾರುತ್ತೆ, ಸೂರ್ಯಲೋಕಕ್ಕೂ ಹಾರುತ್ತೆ. ರಾಕೆಟ್. ರಾಕೆಟ್. ಹಕ್ಕಿನ ರಾಕೆಟ್. ರಾಕೆಟ್ಟು. ಸೂರ್ಯಲೋಕಕ್ಕೆ ಹಾರುವಂಥ ರಾಕೆಟ್ ಇನ್ನು ನಾವು ಕಂಡು ಹಿಡ್ದಿಲ್ಲ. ಆದರೂ ರಾಕೆಟ್ ಸರಿಯಾದ ಉತ್ತರವಾ? ನೋಡೋಣ. ಉತ್ತರಗಳನ್ನು ನೋಡ್ತಾ ಹೋಗೋಣ. ಪ್ರಾಣಕ್ಕೆ ಬರು, ವಿಪರೀತ ಕಷ್ಟವಾಗು. ಉತ್ತರ ಸರಿಯಾಗಿದೆ.
2ನೇ ಪ್ರಶ್ನೆಗೆ ಉತ್ತರ ಸೋಗಿಲು ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಚಂದ್ರ ತಾರೆ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಸಾಲ ಅಂದರೆ ಶೂಲ, ಕಾಲ ಅಂದರೆ ಯಮ. 5ನೇ ಪ್ರಶ್ನೆಗೆ ಉತ್ತರ ಇದು ಮನಸ್ಸು. ರಾಕೆಟ್ ಇನ್ನೂ ಕಂಡು ಹಿಡಿದಿಲ್ಲ. ಎಷ್ಟು ಸರಿ ಉತ್ತರ ಆಯಿತು? 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೀರಿ. ಈಗ ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಬಂತು. ಪದ್ಮಜಾ ಗಿರೀಶ್ ಅವರಿಗೆ ದೊರೀತಾ ಇದೆ 6 ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಐದು ಪುಸ್ತಕ ತಮಗೆ ಸಿಗ್ತಾ ಇದೆ. ಸ್ವೀಕರಿಸಿ ಅಭಿನಂದನೆಗಳು. 3 ಪುಸ್ತಕ ಜ್ಞಾನೇಶ್ವರಿ ಅವರಿಗೆ ಸಿಗ್ತಾ ಇದೆ. ಸ್ವೀಕರಿಸಿ ಅಭಿನಂದನೆಗಳು. ಪಿರಮಿಡ್ ಅಂದ ಕೂಡಲೇ ನಮಗೆ ಈಜಿಪ್ಟಿನ ಜ್ಞಾಪಕ ಬರುತ್ತೆ. ಆದರೆ ವಿಶೇಷ ಅಂದರೆ ಅತ್ಯಂತ ಹೆಚ್ಚಿನ ಪಿರಮಿಡ್ಗಳನ್ನು ಹೊಂದಿರೋ ದೇಶ ಈಜಿಪ್ಟಲ್ಲ, ಅದು ಸೂಡಾನ್. ಈಜಿಪ್ಟಲ್ಲಿ 138 ಪಿರಮಿಡ್ಗಳಿದ್ದರೆ ಸೂಡಾನ್ ದೇಶದಲ್ಲಿ 255 ಪಿರಮಿಡ್ಗಳು ಇದೆಯಂತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.